ಕನ್ಯಾ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ದಿವಸ ಬಹಳ ಒಂದು ವಿಶೇಷವಾದಂತಹ ವಿಚಾರ. ಯಾಕೆಂದರೆ ಕನ್ಯಾ ರಾಶಿಯವರಿಗೆ ನಿಮಗೆ ಸ್ವಲ್ಪ ಈ ಶತ್ರು ಬಾಧೆ, ಮಾಟ ಮಂತ್ರ, ದೃಷ್ಟಿದೋಷ ಈ ಥರದ್ದು ಸ್ವಲ್ಪ ಜಾಸ್ತಿ ಅನುಭವಿಸ್ತಾ ಇದ್ದೇನೆ ಗುರುಗಳೇ. ಕೆಲಸಕ್ಕೆ ಹೋಗ್ತೀನಿ, ಕೆಲಸದಲ್ಲಿ ಆಫೀಸಲ್ಲಿ ಎಲ್ಲ ಕೊಲೀಗ್ಸಿಂದ ಅಥವಾ ಮೇಲಧಿಕಾರಿಗಳಿಂದ, ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಂದ ಎಲ್ಲರಿಗಿಂದನೂ ಸ್ವಲ್ಪ ಹಿಂಸೆ ಆಗ್ತಾ ಇದೆ. ಏನೋ ಒಂದು ಸ್ವಲ್ಪ ಶತ್ರುಗಳ ಥರ ಆಡ್ತಾ ಇದ್ದಾರೆ, ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ನಿಮಗೆ ಬೆನ್ನಿಗೆ ಚೂರಿ ಮೋಸ ಮಾಡ್ತಾ ಇದ್ದಾರೆ. ಈ ಥರದ್ದು ಏನಾದ್ರು ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದ್ದರೆ ನಾನು ಒಂದು ವಿಶೇಷವಾದಂತಹ ಚಿಕ್ಕ ಪುಟ್ಟ ಪರಿಹಾರಗಳನ್ನು ಹೇಳ್ತೇನೆ. ಅದರ ಥರ ಕೇಳಿ. ಬರೇ ಆಫೀಸ್ಗೆ ಹೋಗೋರು ಅಷ್ಟೇ ಅಲ್ಲ, ಈಗ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಅಂಗಡಿ ಇಟ್ಕೊಂಡಿದ್ದೀರಾ, ಅಥವಾ ನಿಮ್ಮದೇ ಓನ್ ಫರ್ಮ್ ಏನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಕಂಪ್ನಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ, ನಿಮಗೂ ಇದಾಗುತ್ತೆ. ಮನೆಯಲ್ಲೇ ಇರುವಂಥ ಹೌಸ್ ವೈಫ್ ಅಂತ ಹೇಳ್ತಾರೆ, ನಮಗೆ ಗೃಹಿಣಿಯರಿಗೂ ಸಹ ಇದು ಇದಾಗತ್ತೆ, ಆಯ್ತಾ, ಅಪ್ಲೈ ಆಗತ್ತೆ. ಸೊ ಯಾವುದೇ ವೃತ್ತಿಯನ್ನು ಮಾಡ್ತಕ್ಕಂತಹ ಯಾರೇ ಆಗಲಿ ಕನ್ಯಾ ರಾಶಿಯವರಾಗಿದ್ದರೆ ನಿಮಗೆ ಆಗುವಂತಹ ಈ ಬಾಧೆಗಳಿಗೆ ಒಂದು ಅದ್ಭುತವಾದಂತಹ ಸಿಂಪಲ್ ಪರಿಹಾರಗಳನ್ನು ನಾನು ಹೇಳ್ಕೊ ಬರ್ತೀನಿ. ಅದರಲ್ಲಿ ಫಸ್ಟ್ ಬಂದು ಒಂದು ವಿಶೇಷವಾದಂತಹ ಮಂತ್ರವನ್ನು ಹೇಳ್ತಾನೆ. ಈ ವಿಡಿಯೋ ಎಂಡ್ನಲ್ಲಿ ಒಂದು ವಿಶೇಷವಾದ ಮಂತ್ರವನ್ನು ಹೇಳ್ತಾನೆ. ಆ ಮಂತ್ರವನ್ನು ಡೈಲಿ ಒಂದು ಮಿನಿಮಮ್ ನಾನು ಹೇಳೋದು ಒಂದು 18 ಬಾರಿ ಯಾರು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇರಬೇಕು. ಕನ್ಯಾ ರಾಶಿಯವರು ಆ ಮಂತ್ರವನ್ನು ರಿಪೀಟೆಡ್ ಆಗಿ ಕೇಳಿಸ್ಕೊಳ್ತಾ ಇದ್ದರೆ ಆ ತಕ್ಷಣಕ್ಕೆ ನಿಮಗೆ ಏನೋ ಮಾಟ ಮಂತ್ರ, ದೃಷ್ಟಿದೋಷ, ಶತ್ರು ಬಾಧೆ ಏನಿದೆ, ಈಗ ಓದ್ ನನಗೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ಟೈಮಲ್ಲೂ ಕೂಡ ನಿಮಗೊಂದು ಅದ್ಭುತವಾದ ರಕ್ಷಣೆ ಸಿಗುತ್ತದೆ. ಅದನ್ನು ನೀವು ಮಾಡಿದ್ರೆ ಮಾತ್ರ ಅದ್ಭುತ ಆಯ್ತಲ್ವಾ. ಸೊ ಅದನ್ನು ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ರೆ ಆಯ್ತು. ಪ್ರತಿದಿನ ಈ ವಿಡಿಯೋ ಎಂಡಲ್ಲಿ ನಾನು ಹೇಳುವಂಥವನ್ನು ಪ್ರತಿದಿನ ಕೇಳಿಸ್ಕೊಳ್ತಾ ಇರಿ, ಓಕೆನಾ. ಅದು ಬಿಟ್ಟು ನೀವೇ ಕುಳಿತುಕೊಂಡು ನೀವೇ ಸ್ವತಃ ಏನಾದ್ರು ಒಂದು ಪರಿಹಾರ ಬೇಕು ಅಂತಂದರೆ ಸುದರ್ಶನ ಅಷ್ಟೋತ್ತರ ಅಂತ ಬರುತ್ತೆ. ಸುದರ್ಶನ ಅಷ್ಟೋತ್ತರ ಅಂತ ಈ ನಮ್ಮ ಸ್ತೋತ್ರಮಾಲಾ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನೀವು ಅಷ್ಟೋತ್ತರಗಳಿಗೆ ಹೋಗ್ಬಿಟ್ರೆ 108 ಅಂತ ಇರ್ತದೆ, ಅದರಲ್ಲಿ ಅಷ್ಟೋತ್ತರಗಳಿಗೆ ಹೋಗ್ಬಿಟ್ರೆ ಸುದರ್ಶನ ಅಷ್ಟೋತ್ತರ ಸಿಗುತ್ತೆ. ಪ್ರತಿ ದಿವಸ ನೀವು ಬೆಳಗ್ಗೆದು ಸುದರ್ಶನ ಅಷ್ಟೋತ್ತರ ಓದ್ಬಿಟ್ರು ಸಾಕು. ನಿಮ್ಮ ರಾಶ್ಯಾಧಿಪತಿಯೇ ಆಗಿರತಕ್ಕಂಥವನು ಬುಧ ಗ್ರಹ, ಬುಧನ ಅಭಿಮಾನಿ ದೇವರು ಮಹಾವಿಷ್ಣು, ಸುದರ್ಶನ ಆರಾಧನೆಯಿಂದ ಸಂಪೂರ್ಣ ನಿಮಗೆ ಅದು ಉದ್ಯೋಗದಲ್ಲಿರಲಿ, ವ್ಯವಹಾರದಲ್ಲಿರಲಿ, ಸ್ನೇಹಿತರಿಂದಿರಲಿ, ನೆಂಟರಿಷ್ಟರಿಂದಿರಲಿ, ಅಥವಾ ಅಂಥ ಶತ್ರು ಬಾಧೆ ಇದ್ದರೂ ನಿಮಗೆ ಒಂದು ಅದ್ಭುತವಾದ ರಕ್ಷಣೆ ಸಿಗಲಿದೆ, ಆಯ್ತಲ್ವ. ಅದ್ರ ಜೊತೆಗೆ ನೀವು ಇನ್ನೂ ಬೇಕು ಅಂತಂದರೆ ರೆಗ್ಯುಲರ್ ಆಗಿ ನೀವು ಮಾಡ್ಕೊಳ್ಬಹುದಾದಂಥ ಪರಿಹಾರ ಅಂದರೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು. ಶನಿ ಒಂದು ಅದ್ಭುತವಾದ ರಕ್ಷಣೆ ನಿಮಗೆ. ಕನ್ಯಾ ರಾಶಿಯವರಿಗೆ ಈ ಮಾಟಮಂತ್ರ, ದೃಷ್ಟಿದೋಷ, ಶತ್ರುಬಾಧೆ, ಸಾಲಬಾಧೆ, ರೋಗ ಬಾಧೆ ಎಲ್ಲದರಿಂದ ಒಂದು ಕವಚದಂತೆ ನಿಮ್ಮನ್ನು ಕಾಪಾಡ್ತಕ್ಕಂಥವನೇ ಶನೇಶ್ವರ. ನೆನಪಿಟ್ಕೊಳ್ಳಿ, ಯಾವತ್ತಿಗೂ ಬಂತು, ಲೈಫ್ ಲಾಂಗ್. ಇದು ಎವರ್ಗ್ರೀನ್ ವಿಡಿಯೋ, ಹಂಗೆ ಸೇವ್ ಮಾಡಿ ಇಟ್ಕೊಳ್ಳಿ ಈ ವಿಡಿಯೋನ. ನೀವು ಶನೇಶ್ವರನ ಎಷ್ಟು ಜಾಸ್ತಿ ಆರಾಧನೆ ಮಾಡಿದ್ರೆ ಅಷ್ಟು ಜಾಸ್ತಿ ನಿಮಗೆ ಒಳ್ಳೇದಾಗತ್ತೆ. ನೀವು ಯಾರಿಗಾದ್ರು ಸಾಲ ತೀರಿಸ್ಬೇಕಾ, ಶನಿವಾರದ ದಿವಸ ತೀರಿಸ್ಬಿಡಿ. ನಿಮಗೆ ಏನೋ ಟೆನ್ಷನ್ನೇ ಬೇಗ ಈಸಿಯಾಗಿ ಮತ್ತೆ ಪುನಃ ಸಾಲ ಮಾಡಬೇಕಾದ ಪರಿಸ್ಥಿತಿಗಳೇ ಬರಲ್ಲ ನಿಮಗೆ. ಆ ಋಣ ಬಾಧೆ ಅನ್ನುವಂಥದ್ದು ಅಲ್ಲಿಗೆ ಹರಿದೋಗ್ಬಿಡ್ತದೆ. ಇಲ್ಲಿ ಶನೇಶ್ವರನ ಆರಾಧನೆಯಿಂದ ನಿಮಗೆ ರಕ್ಷಣೆಯೂ ಸಿಗಲಿದೆ ಶತ್ರುಗಳಿಂದ. ಯಾವುದೇ ಶತ್ರು ನಿಮ್ಮ ಮೇಲೆ, ನಿಮ್ಮ ಬೆನ್ನ ಹಿಂದೆ ಕೂತ್ಕೊಂಡು ನಿಮ್ಮ ಮೇಲೆ ಏನೋ ಒಂದು ಪಿತೂರಿ ಮಾಡ್ತಾ ಇದ್ದಾನೆ ಅಂದರೂ ಸಹ ನೀವು ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋದು, ಕಾಲು ನೋವು ಬರೋ ತನಕ ಶನೇಶ್ವರನಲ್ಲಿ ಪ್ರದಕ್ಷಿಣೆ ಮಾಡ್ಕೊಂಡು ಬರೋದು, ಕರಿ ಎಳ್ಳಿರುತ್ತಲ್ಲ ಆ ಕರಿ ಎಳ್ಳಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಇಲ್ಲ ನೀಲಿ ಬಣ್ಣದ ಹೂನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು. ಯಾವುದೇ ವಿಧದ ಶತ್ರು ಬಾಧೆಗಳಿರಲಿ ಅದು ಪರಿಹಾರವಾಗಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಕರಿ ಎಳ್ಳು, ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಸಸ್ಮೆ ಆಯಿಲ್ ಅಂದರೆ ಇದು ಎಳ್ಳೆಣ್ಣೆ, ಒರಿಜಿನಲ್ ಎಳ್ಳೆಣ್ಣೆ, ಗಾಣದ ಎಳ್ಳೆಣ್ಣೆ, ಕರಿ ಎಳ್ಳು, ಒಂದು ಕಬ್ಬಿಣದ ಪಾತ್ರೆ, ಇದರಲ್ಲಿ ಹಾಕ್ಕೊಂಡೆಲ್ಲ ಮೂರು ಸೇರಿಸ್ಬಿಟ್ಟು ದೇವಸ್ಥಾನಕ್ಕೆ ಕೊಟ್ಬಿಟ್ರೆ, ಶನೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಸಮರ್ಪಣೆ ಮಾಡಿ ಬಂದರೆ, ಅಥವಾ ಈಶ್ವರನ ದೇವಸ್ಥಾನದಲ್ಲಿ ಪುರೋಹಿತರಿಗೆ ದಾನ ಮಾಡಿ ಬಂದರೆ, ಒಂದು ವೇಳೆ ಅಡಿಕೆ ದಕ್ಷಿಣೆ ಇಟ್ಬಿಟ್ಟು, ಆಯ್ತಲ್ವಾ, ಅದ್ಭುತವಾದ ಪರಿಹಾರ. ನಿಮ್ಮ ಬೆನ್ನ ಹಿಂದೆ ನಿಮಗೆ ಸಮಸ್ಯೆ ಕೊಡ್ತಕ್ಕಂಥವ್ರು ಇರ್ಬೋದು, ಅಥವಾ ನಿಮ್ಮ ಮುಂದೆನೇ ಒಂಥರ ನಿಮ್ಮ ಮೇಲೆ ದಾಳಿ ಮಾಡಿ ನಿಮಗೆ ಅಟ್ಯಾಕ್ ಮಾಡೋ ಥರ ನಿಮಗೆ ತೊಂದರೆ ಕೊಡ್ತಕ್ಕಂಥವ್ರು ಇರ್ಬೋದು, ಯಾರೇ ಇರ್ಬೋದು, ಅವ್ರಿಗೆಲ್ಲರಿಗೂ ಸಹ ಎಲ್ಲರ ಕಾಟದಿಂದ ನೀವು ಪರಿಹಾರ ಅಂದರೆ ಬಚಾವಾಗ್ಬಿಡ್ತೀರಾ, ನೀವು ಒಂದು ರಕ್ಷಣೆ ಸಿಗ್ತದೆ. ಇಲ್ಲಿ ರಕ್ಷಣೆ ಅನ್ನತಕ್ಕಂಥದ್ದು ನೋಡಿ, 8 ದಿಕ್ಕುಗಳಿಂದನೂ ನಿಮಗೆ ರಕ್ಷಣೆ ಬೇಕು. 8 ದಿಕ್ಕುಗಳಿರೋದು ಅಲ್ಲ, ಅದಕ್ಕೆ ನಾವು ಅಷ್ಟದಿಗ್ಬಂಧನ ಅಂತೀವಿ. ನಾವು ಮೇ 8ನೇ ತಾರೀಕು ನಾನೀಗ ಮುಂದೆ ಹೇಳುವಂತಹ ಮಂತ್ರ ಇದೆಯಲ್ಲ ಸುದರ್ಶನ, ಅದೇ ರೀತಿಯಾದಂಥ ಒಂದು ಸುದರ್ಶನ ಹೋಮವನ್ನು, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮವನ್ನೇ ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ,
ನಿಮ್ಮ ಎಲ್ಲ ಶತ್ರು ಬಾಧೆಗಳು ಪರಿಹಾರವಾಗಬೇಕು ಅಂತ ಶತ್ರು ನಿಗ್ರಹ ಮಹಾವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅಷ್ಟದಿಗ್ಬಂಧನ ಮಹಾ ಸುದರ್ಶನ ಹೋಮದ ಜೊತೆಗೆ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ನನ್ನ ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಕಾಣಿಸ್ತಾ ಇರತಕ್ಕಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬೇಕು, ತುಂಬ ಅನುಕೂಲ ಆಗುತ್ತೆ ನಿಮಗೆ. ನೋಡಿ, ಈ 3 ಬೆರಳುಗಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಈ 3 ಬೆರಳಲ್ಲಿ ಒಂದು ಬೆರಳಿಗೆ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ತೋರು ಬೆರಳಲ್ಲಿ ಧಾರಣೆ ಮಾಡ್ಕೊಂಡ್ಬಿಟ್ರೆ ಈ ಉಂಗುರವನ್ನು ನಿಮ್ಮ ದೃಷ್ಟಿ ದೋಷದಿಂದ ನೀವು ರಕ್ಷಣೆಯನ್ನು ತುಂಬ ಬೇಗ ಶೀಘ್ರವಾಗಿ ಪಡಿತೀರಾ. ಮಧ್ಯದ ಬೆರಳಲ್ಲಿ ನೀವು ಧಾರಣೆ ಮಾಡಿಕೊಂಡಾಗ ನಿಮಗೆ ಈ ಶತ್ರು ಬಾಧೆಗಳು ಜಾಸ್ತಿ ಇರ್ತದಲ್ಲ, ಅದರಿಂದೆಲ್ಲ ಶತ್ರುವಿನ ರಕ್ಷಣೆಯನ್ನು ಪಡಿತೀರಾ ಕನ್ಯಾ ರಾಶಿಯವರು. ಈ ಉಂಗುರದ ಬೆರಳಲ್ಲಿ ನೀವು ಧಾರಣೆ ಮಾಡಿಕೊಂಡಾಗ ಈ ನೆಗೆಟಿವ್ ಎನರ್ಜಿಯಿಂದ ಏನು ನಿಮಗೆ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯ ಬಾಧೆಗಳು ಉಂಟಾಗ್ತಲ್ಲ, ಅದು ಸಹ ಪರಿಹಾರ ಆಗುತ್ತೆ. ಸೊ ಆದ್ದರಿಂದ ನಿಮಗೆ ಯಾವುದು ಆಪ್ಟ್ ಅನಿಸುತ್ತೋ ಆ ಬೆರಳಿಗೆ ನೀವು ಧಾರಣೆ ಮಾಡ್ಕೊಳ್ಬೋದು. ಅಷ್ಟು ಅದ್ಭುತವಾದಂತಹ ಪರಿಹಾರ ಈ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚದ ಉಂಗುರ. ಇದರಲ್ಲಿ ನೀವು ಉಂಗುರದಲ್ಲಿ ನೀವು ಫೋಟೋ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ 8 ತ್ರಿಶೂಲಗಳು, ವಿಭಿನ್ನವಾದ ತ್ರಿಶೂಲಗಳಿಂದ. ಯಾಕೆಂದ್ರೆ ಆ ವಾರಾಹಿ ರಕ್ಷಾ ಕವಚ, ಶತ್ರು ನಿಗ್ರಹ ವಾರಾಹಿ ಅಮ್ಮನವರ ಒಂದು ವಿಶೇಷ ಪವರ್ ನಾನು ಹೇಳ್ತಾ ಇರೋವಂಥದ್ದು, ಅದೊಂದು ಸಿದ್ಧಿ. ಅದಕ್ಕೋಸ್ಕರ ನಾವು ನಿಮಗೆ ಅಮಾವಾಸ್ಯೆ ದಿವಸನೇ ವಿಶೇಷವಾಗಿ ಹೋಮವನ್ನು ಮಾಡಿಕೊಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇನ್ನು ಮುಂದೆ ಈ ಕೆಲವರಿಗೆ ಅವಿವಾಹಿತರಾಗಿರ್ತಾರೆ ಕನ್ಯಾ ರಾಶಿಯವರು, ಮದುವೆ ಸೆಟ್ ಆಗ್ತಿರ್ತದೆ, ಯಾರೋ ಬಂದು ತೊಂದರೆ ಕೊಟ್ಟು ಆ ಮದುವೆ ಮುರಿದಾಗ್ತಾ ಇರ್ತಾರೆ, ತೊಂದರೆ ಆಗ್ತಾ ಇದೆ, ಅಲ್ಲಿ ಕಾಂಬಿನೇಷನ್ ಹೋಮ ಬೇಕಾಗತ್ತೆ ಅವಾಗ. ಅಥವಾ ಮದುವೆ ಆಗೋಗಿದೆ, ಗಂಡ ಹೆಂಡತಿ ಜಗಳ ತೀರಾ ತಾರಕಕ್ಕೆ ಹೋಗ್ತಾ ಇದೆ, ಯಾರೋ 3ನೇ ವ್ಯಕ್ತಿ ಮಾಟ ಮಂತ್ರ ಮಾಡಿಸಿ ಗಂಡ ಹೆಂಡತಿ ಜಗಳಕ್ಕೋ ದೃಷ್ಟಿಗೋ ಜಗಳಕ್ಕೋ ಕಾರಣ ಆಗ್ತಾ ಇದೆ ಅಂತಂದರೆ ಅದಕ್ಕೂ ಕಾಂಬಿನೇಷನ್ ಅಂದರೆ ಸ್ವಯಂವರ ಪಾರ್ವತಿ ಹೋಮದ ಜೊತೆಯಲ್ಲಿ ಈ ಅಷ್ಟದಿಗ್ಬಂಧನ ಸುದರ್ಶನ ಹೋಮ ಇರಬಹುದು ಅಥವಾ ಶತ್ರು ನಿಗ್ರಹ ವಾರಾಹಿ ಹೋಮ ಇರ್ಬೋದು. ಈ ಕಾಂಬಿನೇಷನಲ್ಲಿ ಮಾಡಿದಾಗ ಅದು ನಿಮ್ಮ ಷಷ್ಠ್ಯಾಧಿಪತಿ ಶನೇಶ್ವರನ ಶನಿ ಶಾಂತಿ ಹೋಮದ ಜೊತೆಗೆ ನಿಮಗೆ ಗುರುಬಲ ಬೇರೆ ಸ್ಟಾರ್ಟ್ ಆಯಿತು. ಸೊ ಗುರು ಶಾಂತಿ ಹೋಮದ ಜೊತೆಗೆ ಮಾಡಿದಾಗ ತುಂಬ ವಿಶೇಷ ಪವರ್, ಅದರಲ್ಲೆಲ್ಲ ಎನರ್ಜೈಸ್ ಮಾಡ್ತೇವೆ. ಸೊ ಆದ್ದರಿಂದ ದಯವಿಟ್ಟು ಯಾರ್ಯಾರು ಕನ್ಯಾ ರಾಶಿಯರು ವಿಡಿಯೋ ನೋಡ್ತಾ ಇದ್ದೀರಾ, ಸ್ಕ್ರೀನಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಕನ್ಯಾ ರಾಶಿ ನಿಮ್ಮ ರಾಶಿ, ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್. ಲೈವಲ್ಲಿ ಅವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ಮೆಸೇಜ್ ಸಂಕಲ್ಪ ಮಾಡ್ತೇನೆ. 8ನೇ ತಾರೀಕು ಇಡೀ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದಂಥ ಉಂಗುರ, ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಕವಚ ಉಂಗುರ, ಹಾಗೂ ಎಲ್ಲ ಹೋಮಗಳ ಭಸ್ಮ, ಶತ್ರು ನಿಗ್ರಹ ವಾರಾಹಿ ಹೋಮ, ಆಮೇಲೆ ಮಹಾಸುದರ್ಶನ ಹೋಮ, ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು, ಈ ಎಲ್ಲ ಹೋಮಗಳ ಒಂದು ಭಸ್ಮ, ಈ ಒಂದು ವಿಶೇಷವಾದ ಉಂಗುರ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಅರ್ಚನೆ ಮಾಡೋದು, ಕುಂಕುಮಾರ್ಚನೆ ಮಾಡೋದು, ಕುಂಕುಮ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ತೇವೆ. ಸೊ ಇಷ್ಟು ಸುಲಭವಾಗಿರತಕ್ಕಂಥ ಅದ್ಭುತವಾದ ಪರಿಹಾರ. ನಾನು ಸಿಂಪಲ್ ಪರಿಹಾರವನ್ನು ನಿಮ್ಗೆ ಹೇಳಿದ್ದೇನೆ, ವಿಶೇಷವಾದ ಪರಿಹಾರವನ್ನು ನಿಮಗೆ ಹೇಳ್ತಾ ಇದ್ದೇನೆ. ಅದ್ರ ಜೊತೆಗೆ ಈ ವಿಡಿಯೋ ಎಂಡಲ್ಲಿ ನಾನು ಇವಾಗ ವಿಶೇಷವಾದ ಮಂತ್ರವನ್ನು ಹೇಳ್ತೇನೆ. ಆ ಮಂತ್ರವನ್ನು ಮಾತ್ರ ಸುದರ್ಶನ ಮಂತ್ರ, ಅದು ದಯವಿಟ್ಟು ಕಡ್ಡಾಯವಾಗಿ ಪ್ರತಿ ದಿವಸ ಒಂದು 18 ಬಾರಿ ಕೇಳಿಸ್ಕೊಳ್ಳಿ. ಸುದರ್ಶನ ಹೋಮವನ್ನೂ ಮಾಡ್ತಾ ಇದ್ದೇವೆ, ಅದಕ್ಕೆ ಸಂಕಲ್ಪ ಸೇವೆಗಾರು ಕೊಟ್ಕೊಳ್ಳಿ, ಈ ಮಂತ್ರವನ್ನು ಕೇಳಿಸ್ಕೊಳ್ಳಿ. ತುಂಬ ಅನುಕೂಲ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಮಾಡಿ. ಎರಡನ್ನೂ ಮಾಡಿದ್ರಬಹುದು. ಒಳ್ಳೆಯದಾಗಲಿ. ನಮಸ್ಕಾರ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನವಲ್ಲಭಾಯ ಪರಾಯ ಪರಮಪುರುಷಾಯ ಪರಮಾತ್ಮನೇ ಪರಕರ್ಮ ಮಂತ್ರ ಯಂತ್ರೌಷಧ ಅಸ್ತ್ರ ಶಸ್ತ್ರಾಣಿ ಸಂಹರ ಸಂಹರ ಮೃತ್ಯೋರ್ಮೋಚಯ ಮೋಚಯ. ಓಂ ನಮೋ ಭಗವತೆ ಮಹಾಸುದರ್ಶನಾಯ ದೀಪ್ತ್ರೇ ಜ್ವಾಲಾಪರೀತಾಯ ಸರ್ವದಿಕ್ಷೋಭಣಕರಾಯ ಹುಂ ಫಟ್ ಬ್ರಹ್ಮಣೇ ಪರಂಜ್ಯೋತಿಷೇ ಸ್ವಾಹಾ.